ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿ ಗಂಡಾಂತರ ಮುಂದುವರೆದಿದೆ. ರಸ್ತೆಯಲ್ಲಿ ಗುಂಡಿಗಳಿದೆಯೋ, ಗುಂಡಿಗಳೇ ರಸ್ತೆ ಆಗ್ಬಿಟ್ಟಿದೆಯೋ ಗೊತ್ತಾಗ್ತಾ ಇಲ್ಲ. ಸರ್ಕಾರ 2 ವರ್ಷದಿಂದ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಅಂತ ಹೇಳಿ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ಗುಂಡಿಗಳು ಇರಲಿಲ್ಲ. ಕಾಂಗ್ರೆಸ್ ಬಂದಾಗಿನಿಂದಲೇ ಈ ಗುಂಡಿಗಳು ಆಗಿರೋದು. ಡಿಕೆಶಿ ಬೆಂಗಳೂರು ಉಸ್ತುವಾರಿಯೋ ಲಂಡನ್ ಉಸ್ತುವಾರಿಯೋ ಕ್ಲಾರಿಟಿ ಕೊಡಲಿ, ಆಗ ಬೆಂಗಳೂರು ಸಮಸ್ಯೆ ಬಗ್ಗೆ ಪ್ರಶ್ನೆ ಮಾಡಲ್ಲ. ಇಡೀ ರಸ್ತೆಗಳನ್ನ ಡಾಂಬರೀಕರಣ ಮಾಡಬೇಕು. ನವೆಂಬರ್ ಡಿಸೆಂಬರ್ ಒಳಗೆ ಆಗೋದಿಲ್ಲ. ಸಮಸ್ಯೆ ಸರಿ ಮಾಡೋದಕ್ಕೆ ನಮ್ಮ ಸರ್ಕಾರವೇ ಬರಬೇಕು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ಈ ರೀತಿಯಾದಂತಹ ಗುಂಡಿಗಳು ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸೃಷ್ಟಿಯಾದಂತಹ ಗುಂಡಿಗಳು ಅಂತ ಹೇಳ್ತಾ ಇದ್ದಾರೆ. ಅವ್ಯವಸ್ಥೆ ರಸ್ತೆಗಳ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇವಾಗ ನಮ್ಮ ಜೊತೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ನೀವು ಸ್ವತಃ ಒಂದು ರಸ್ತೆ ಗುಂಡಿ ಮುಚ್ಚುವ ವಿಚಾರಕ್ಕೆ ಮುಂದಾಗಿದ್ದೀರಿ. ನೀವೇ ಒಂದು ರಿಪೋರ್ಟ್ ಮಾಡೋ ಹಾಗಿದ್ರೆ ಈ ಗುಂಡಿಗಳ ಬಗ್ಗೆ ಯಾವ ರೀತಿಯಾಗಿ ಹೇಳ್ತೀರಾ ಸರ್? ನೋಡಿ, ಇವತ್ತು ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆಯೋ, ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅರ್ಥ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಇವತ್ತು ಇಡೀ ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದೀವಿ. ಪಾಟ್ ಹೋಲ್ ಅಲ್ಲ, ಇದು ರೋಡೇ ಹೋಲ್ ಬಿದ್ದುಬಿಟ್ಟಿದೆ. ರೋಡೇ ಹಾಳಾಗ್ಬಿಟ್ಟಿದೆ. ಇದಕ್ಕೆ ಕಾರಣ ಏನು? 2.5 ವರ್ಷದಿಂದ ನೀವು ಆಸ್ಫಾಲ್ಟೇ ಮಾಡಿಲ್ಲ, ಡಾಂಬರೀಕರಣ ಮಾಡಿಲ್ಲ. 2.5 ವರ್ಷದಿಂದ ರೋಡ್ಗಳಿಗೆ ನೀವು ಡಾಂಬರೀಕರಣ ಮಾಡಿದರೆ ಈ ಸಮಸ್ಯೆನೇ ಬರ್ತಾ ಇರಲ್ಲ. ಅದರಿಂದ ಇವತ್ತು ಇದಕ್ಕೆಲ್ಲ ನೇರ ಕಾರಣ ನಿಮ್ಮಲ್ಲಿ ಹಣ ಇಲ್ಲ. ಸರ್ಕಾರ, ರಾಜ್ಯ ಸರ್ಕಾರ ಪಾಪರ ಔಟಿದೆ, ದುಡ್ಡಿಲ್ಲ. ಆ ದುಡ್ಡಿಲ್ಲದೆ ಇರೋದ್ರಿಂದ ನೀವು ರಸ್ತೆಗಳಿಗೆ ಡಾಂಬರೀಕರಣ ಮಾಡೋಕ್ಕೆ ಹಣ ಇಲ್ಲ ನಿಮ್ಮಲ್ಲಿ. ಅದರಿಂದ ಈ ಮುಖ ಮುಚ್ಕೊಳಕ್ಕಾಗದೇ ಇರೋವಂಥ ಪರಿಸ್ಥಿತಿ ಬಂದು ಸುಮ್ಮನೆ ದಿನ 1000 ಪಾಟೋಲು 2000 ಪಾಟೋಲ್ ಮುಚ್ಚಿದ್ದೀನಿ. ಹಂಗಾರೆ ಮುಚ್ಚಿದ್ರೆ 4 ತಿಂಗಳಿಂದ ನೀವು ಮುಚ್ಚಿರೋ ಪಾಟೋಲ್ಗಳು ಏನಾದವು? ಅವೆಲ್ಲ ಮತ್ತೆ ಓಪನ್ ಔಟಿದೆಯಲ್ಲ. ಇದಕ್ಕೆ ಕಾರಣ ಯಾರು? ಈ ಕಳಪೆ ಕಾಮಗಾರಿಗೆ ಕಾರಣ ಯಾರು? ಈ ಕಳಪೆ ಕಾಮಗಾರಿ ಮಾಡಿದರೆ ಈಗ 4-5 ಸಾವಿರ ಕೋಟಿ ನೀವು ಹೇಳಿರೋ ಲೆಕ್ಕದಲ್ಲಿ 4-5 ಸಾವಿರ ಕೋಟಿ ಯಾರ ಜೋಬ್ಗೆ ಹೋಯ್ತು? ಯಾರು 60% ಕಮಿಷನ್ ತಿಂದವರು ಯಾರು? ಕಾಂಗ್ರೆಸ್ ಅವರು. ಲೆಕ್ಕ ಕೊಡಬೇಕಲ್ಲ. ಅದು ಇವತ್ತು ರಾಜ್ಯದ ಜನ, ಬೆಂಗಳೂರು ಜನ ಶಾಪ್ ಆಗ್ತಾ ಇದ್ದಾರೆ. ಬೆಲೆ ಏರಿಕೆ ಮಾಡಿದ್ರಿ ಒಂದು ಕಡೆ, ಪೆಟ್ರೋಲು, ಡೀಸಲ್ಲು, ಮನೆ ತೆರಿಗೆ, ಏನೇನು ತೆರಿಗೆ ಇದೆಯೋ ಎಲ್ಲ ತೆರಿಗೆ ಹಾಕಿದ ಮೇಲೂ ಕೂಡ ರಸ್ತೆಗಳನ್ನು ರಿಪೇರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಅಂದರೆ ಇಲ್ಲ ರಸ್ತೆ ಸರಿ ಮಾಡಿ, ಇಲ್ಲ ಜಾಗೆ ಖಾಲಿ ಮಾಡಿ ಮನೆಗೆ ಹೋಗಿ. ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ ಬಿಜೆಪಿ ಅವ್ರಿಗೆ ಬರೀ ಗುಂಡಿ ಎಣಿಸೋದ್ರ ಕೆಲಸನ, ಅವ್ರ ಸರ್ಕಾರ ಇದ್ದಾಗ ಯಾಕೆ ಕೆಲಸ ಮಾಡ್ಲಿಲ್ಲ, ಅವ್ರ ಕೆಲಸ ಮಾಡಿದ್ರೆ ಈ ಗುಂಡಿಗಳು ಯಾಕೆ ಇರ್ತಿತ್ತು ಅಂತ ಬಿಜೆಪಿಗರ ಮೇಲೆ ಹೇಳ್ತಾ ಇರುವಂತದ್ದು. ನಮ್ಮ ಸರ್ಕಾರ ಇದ್ದಾಗ ಈ ತರ ಗುಂಡಿಗಳದ್ದು ಎಲ್ಲೂ ಬಂದಿರಲಿಲ್ಲ. ನಿಮ್ಮ ಸರ್ಕಾರ ಬಂದ್ಮೇಲೆ ಇಡೀ ರಾಜ್ಯದಲ್ಲಿ ಗುಂಡಿಗಳು ಬಿದ್ದಿರೋದು. ಸರ್, ಇನ್ನು ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಾ ಇರುವಂತದ್ದು, ನಾನು ದೆಹಲಿಗೆ ಹೋಗಿ ನೋಡಿದೀನಿ, ಅಲ್ಲಿ ಪ್ರಧಾನಿ ಅವರು ಓಡಾಡುವಂತಹ ಜಾಗನೇ ಸರಿ ಇಲ್ಲ, ಅವ್ರ ಮನೆ ಮುಂದೆನೆ ಗುಂಡಿಗಳಿದೆ ಅಂತ ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಬೆಂಗಳೂರಿಗೆ ಇನ್ಚಾರ್ಜ್ ಮಿನಿಸ್ಟ್ರು, ಡೆಲ್ಲಿಗೋ, ನ್ಯೂಯಾರ್ಕೋ, ಲಂಡನ್ಗೋ ಎಲ್ಲಿ ಅಂತ ಅವರು ಕ್ಲಾರಿಫೈ ಮಾಡಿಬಿಡ್ಲಿ. ಆಮೇಲೆ ಇನ್ಮೇಲೆ ಅವ್ರದ್ದೆಲ್ಲ ಡೆಲ್ಲಿದೇ ಪ್ರಶ್ನೆ ನಾವು ಕೇಳ್ತೀರಿ, ಇನ್ಮೇಲೆ ನ್ಯೂಯಾರ್ಕ್ ಪ್ರಶ್ನೆನೇ ನಾವು ಕೇಳ್ತೀರಿ, ಬೆಂಗಳೂರು ಕೇಳಲ್ಲ. ನಾವು ಬೆಂಗಳೂರು ಇನ್ಚಾರ್ಜ್ ಅಂದ್ಬಿಟ್ಟು ಬೆಂಗಳೂರು ಅವ್ರನ್ನ ಕೇಳಿದಿರಿ ಅಷ್ಟೇ. ನಾವು ಕೊನೆ ಪ್ರಶ್ನೆ, ನವೆಂಬರ್ ಅಂತ್ಯದೊಳಗೆ ಇದನ್ನೆಲ್ಲ ಗುಂಡಿಗಳನ್ನು ಮುಚ್ಚುವಂತಹ ಕಾರ್ಯ ಆಗುತ್ತೆ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಆಗತ್ತಾ ಸರ್? ಯಾಕಂದ್ರೆ ಈಗಾಗಲೇ ಬೆಳಗ್ಗೆಯಿಂದ ನಾನು ಸಾಕಷ್ಟು ಜನರನ್ನ ಮಾತಾಡ್ಸ್ಕೊಂಡ್ ಬಂದೆ, ಸಾರ್ವಜನಿಕರನ್ನ. ಅವರು ಖಂಡಿತವಾಗಿಯೂ ಆಗಲ್ಲ, ಸುಮ್ಮನೆ ಇದು ಸುಳ್ಳು ಭರವಸೆ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ನೀವೇನ್ ಹೇಳ್ತೀರಾ ಸರ್, ಆಗತ್ತಾ ಅಂತ? ಸಾಧ್ಯನೇ ಇಲ್ಲ. ಇಡೀ ರಸ್ತೆಗಳಿಗೆ ಹೊಸದಾಗಿ ಡಾಂಬರೀಕರಣ ಮಾಡಬೇಕು. ಎಲ್ಲ ರಸ್ತೆಗಳು ಹಳ್ಳ ಬಿದ್ದಿರೋದಲ್ಲ, ರಸ್ತೆಗಳೇ ಕಿತ್ತೋಗ್ಬಿಟ್ಟಿದೆ ಪೂರ್ತಿ. 2.5 ವರ್ಷದಿಂದ ಇವರೇನು ಅಭಿವೃದ್ಧಿ ಮಾಡದೇ ಇರೋದ್ರಿಂದ ನವೆಂಬರ್ಗೂ ಆಗಲ್ಲ, ನೆಕ್ಸ್ಟ್ ಜನವರಿಗೂ ಆಗಲ್ಲ, ನೆಕ್ಸ್ಟ್ ಇನ್ನೊಂದು ವರ್ಷ ಆದರೂ ಇವ್ರು ಆಗಲ್ಲ. ಇವ್ರ ಕೈಲಿ ನಿಮ್ ಸರ್ಕಾರನೇ ಬರ್ಬೇಕಂಗಾದ್ರೆ ಗುಂಡಿಗಳು ಮುಚ್ಚಕ್ಕೆ ಅಂತ ಗ್ಯಾರಂಟಿ. ಇವರು ಗ್ಯಾರಂಟಿ ಹೆಸರಲ್ಲಿ ಜನಗಳಿಗೆ ದುಡ್ಡು ಕೊಡ್ತೀನಿ ಅಂತ ಮೋಸ ಮಾಡ್ಕೊಂಡು ಅಭಿವೃದ್ಧಿ ಕುಂಠಿತ ಮಾಡಿದ್ದಾರೆ. ಅದರಿಂದ ಈ ಪರಿಸ್ಥಿತಿ ಬರ್ತಾ ಇದೆ. ಇದಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವು ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.